ಇವತ್ತು ಹಳ್ಳಿಗೆ ಹೋದ್ರ ಅಧ್ಯಕ್ಷರೇ, ಹಳ್ಳಿಯಾಗ ಹೆಣ್ಮಕ್ಳು ಸುತ್ತ ನಿಂತು ಮಾರಾಯ ಮನಿ ತಂದು ಶರಿ ಮಾರ್ಲತ್ತಾರ, ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸಾಯ್ಲತ್ತಾರ, ಕಳ್ಳು ಫೇಲ್ ಆಗಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ. ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ ಹೋಗಿ ಅವ್ರ ಬಲ್ಲ ಓಟ್ ಕೇಳ್ಬೇಕು ಅಧ್ಯಕ್ಷರೇ. ನಾವು ಅಧ್ಯಕ್ಷರೇ ನಾವು ಏನು ಕೇಳಲ್ಲ ನಿಮಗ. ಇವತ್ತು ನನ್ನ ಮನಿ ಅದ ಅಧ್ಯಕ್ಷರೇ, ನನ್ನ ಮನಿ ತುಂಬಾ ಕುಡುಕರಿದ್ದೀವಿ ನಾವು, ನನ್ನ ಮನಿ ತುಂಬಾ ನಾವು ಕುಡುಕರಿದ್ದೀವಿ. ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ, ನೀವೆಷ್ಟು ಕಾಲೇಜ್ಗಳು ಕಟ್ತೀರಿ, ನನಗೆ ಬೇಕಾಗಿಲ್ಲ. ಇವತ್ತು ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ. ಆ ಮತಕ್ಷೇತ್ರದ ಊರ್ನ ಹೇಳಲ್ಲ ಅವ್ರಿಗೆ ನೋವಾಗ್ಬೋದು ಅಧ್ಯಕ್ಷರೇ. 3 ಮಕ್ಕಳು ಮನ್ಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ, ತಾಯಿ ತಂದು ಹಪ್ಪು ಸುಟ್ಟು ಕೊಡ್ತಾರ ಅಧ್ಯಕ್ಷರೇ. ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಶರೀರ ಕಳಿಸ್ಬೇಡ್ರಿ, ನೀವೇನು ಮಾಡ್ಬೇಡ್ರಿ. ಇವತ್ತು ಹೇಳ್ತೀನಿ ಗೃಹ ಮಂತ್ರಿಗಳ ತಮಗ್ ಹೇಳ್ತೀನಿ, ನೀವು ಒಂದ್ ವೇಳೆ ಏನಾರ ಶರೀ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ, ನಿಮ್ ಫೋಟೋ ಇಟ್ಟು. ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ, ನೀವು ಗೃಹಲಕ್ಷ್ಮಿ ಕೊಡೋದು ಬಂದ್ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ 2000 ಬೇಕಾಗಿಲ್ಲ ನಮಗ. ಸರಾಯಿ ಬಂದ್ ಮಾಡ್ರಿ ನೀವು, ಸರಾಯಿ. ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ, ನೀವು ಬಸವಣ್ಣದಂಗ ಆಗ್ತೀರಿ. ಅಲ್ಲಿ ಬಸವಣ್ಣ ನನಗಿಂತ ಕಿರಿಯವ್ರಿಲ್ಲ ಅಂದವ, ಇವತ್ತು ಮಹಾತ್ಮ ಗಾಂಧೀಜಿಕ್ಕಿಂತ ಮ್ಯಾಲ ಹಾಕಿರಿ ನೀವು. ನಾನು ಇಷ್ಟೇ ಹೇಳೋದು, ನಿಮಗೆ ಅವಕಾಶ ಅದ, ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸಾಯ್ಲತ್ತಾರ.